ನೋಡ್ಬಾ ಇಲ್ಲಿ ನಿನ್ನ ತಂಗಿಗೆ ಎಷ್ಟು ಚೆನ್ನಾಗಿ ಕೂದಲು ಬಂದಿದ್ದಾವೆ ಅಂತೇಳಿ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಜಾನಕಿ ಅಂತ. ನಮ್ಮ ಮುದ್ದು ತಂಗಿ ಸೂಪರ್ ಜಾನಕಿ, ಸೂಪರಾಗಿ ಕಾಣ್ತಾ ಇದೆಯಾ. ನಿನ್ನ ಮಕ್ಕದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾ ಇದೆ. ಯಾವಾಗ ಕೂದಲು ಬಂದಿರೋದಕ್ಕೂ ಅದಕ್ಕೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆಯಾ ಜಾನಕಿ. ಎಲ್ಲ ಭಗವಂತಂದಣ, ಆ ಭಗವಂತ ನನಗೆ ಕಣ್ಬಿಟ್ಬಿಟ್ಟ, ನನಗೆ ಒಳ್ಳೇದು ಮಾಡ್ದ. ನಾನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ಕೋ ಅದಕ್ಕೂ ಕೂದಲು ಬಂದ್ವು. ಕೆಂಪ್ರಾಯಣಂಗೆ ಫೋನ್ ಮಾಡಿ ಹೇಳ್ದೆ, ಭಾಳ ಖುಷಿ ಪಡ್ತು, ಭಾಳ ಸಂತೋಷ ಪಡ್ತು. ಹೆಂಗೋ ಬಿಡಮ್ಮ ಕೂದಲು ಬಂದ್ವಲ್ಲ ಅದೇ ಖುಷಿ ಅಂತ ಹೇಳಿ ಇಷ್ಟೊತ್ತಿನ ತಕನ ಮಾತಾಡ್ತಿತ್ತು ಫೋನ್ನಾಗೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ದಿನ ಇನ್ಮೇಲಿಂದನ ಸಂಜೆಗೆ ದಿನ ದುಡ್ಮಲ್ಗೆ ಹೂವನ ಒಂದು ಅರ್ಧ ಮೊಳ ತಗೊಂಬ ಅನ್ನ. ದಿನ 20 ಮುಡ್ಕೊಬಿಡು. ತಗೋಬತ್ತೈತೆ ಅಯ್ಯಪ್ಪ, ಇಷ್ಟು ದಿನ ಬಿಡತ್ತ ಕೂರ್ಲಿಲ್ಲ ಅಂತೇಳಿ ಸುಮ್ಮನಾಗ್ತಿತ್ತು. ಇವಾಗ ತಗೋಬತ್ತೈತೆ, ನೆನ್ನೆ ಇವತ್ತು ಹೂವು ತಗೊಂಬಂದೈತೆ. ಚೆನ್ನಾಗಿ ನೋಡ್ಕೊಂಬತ್ತಾಕ. ಏನು ಅದ್ರಾಗೆಲ್ಲ ಏನು ಹೂವು ಕೊಡ್ಸೋದ್ರಾಗು, ಬಳೆ ಕೊಡ್ಸೋದ್ರಾಗು, ಬಟ್ಟೆ ಕೊಡ್ಸೋದ್ರಾಗು ಅಂಥದ್ರಾಗೆಲ್ಲ ಏನು ಇದು ಮಾಡಲ್ಲ. ಭಾಳ ಅದೃಷ್ಟ ಮಾಡಿದ್ದೆ. ಏನು ಮಾಡ್ತೀಯ ದೇವರು ನನಗೆ ಒಂದು ಸ್ವಲ್ಪ ಅವಾಗ ಹುಲ್ಲು ಆ ಥರ ನನಗೆ ಗೊತ್ತಾಗ್ತಿರ್ಲಿಲ್ಲ. ಮದುವೆ ಆದಮೇಲೆ ನೋಡು, ಅದಕ್ಕೆ ಮತ್ತೆ ಮದುವೆ ಆದಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ಬದಲಾಗ್ತಾರೆ ಅಂತ ಹೇಳೋದು. ನನಗೆ ಅವಾಗ ಹೆಂಗಿದ್ದೆ ಇವಾಗ ಹೆಂಗಾದ್ನಪ್ಪ ಅಂತ ಅನ್ನಿಸ್ತಾ ಐತೆ. ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ಅದೃಷ್ಟ ಅಂಬೋದು ಯಾವ ಕಡೆಯಿಂದ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೆಂಗೆ ಯಾವ ಥರ ಒಳ್ಳೇದಾಗುತ್ತೆ ಅಂತ ಹೇಳಿ ಯಾರಿಂದಲೂ ಹೇಳೋಕ್ಕಾಗಲ್ಲ. ಅದು ಅದೃಷ್ಟ ಅನ್ನೋದು ನಾವು ಹುಡ್ಕೊಂಡು ಹೋಗ್ಬಾರ್ದು, ತಾನಾಗಿ ತಾನು ಬರಬೇಕು. ಆಗ ಹಂಗೆ ನೋಡು, ಹಂಗೆ ಇವನು ಹೋಗಿ ಮದುವೆ ಮಾಡ್ಕೊಂಡ, ಅಯ್ಯಮ್ಮನ ಆಸ್ತಿ ಸಿಗುತ್ತೆ ಅಂತ ಮದುವೆ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದೇ ಆಯಿತು. ಚೆನ್ನಾಗೇ ಇದ್ದೀರಾ, ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಭಾಳ ಖುಷಿ ಆಯ್ತು. ಅದಕ್ಕೆ ನಾನು ನಿಮ್ಮ ಅಣ್ಣನ ಕರ್ಕೊಂಬಂದೆ ಬಾರಪ್ಪ ಅಂತ ಹೇಳಿ. ಅಯ್ಯೋ ಯಾರೇ ಇವರು? ಅಂಜಲಿಕ, ಜಾನಕಿಗೆ ಕೂದಲು ಬಂದಿದ್ದಾವಲ್ಲ ನೋಡಲ್ಲಿ. ಯಪ್ಪ ಕೂದಲು ನೋಡಿ ಎಷ್ಟು ಉದ್ದ ಬಂದೇವೆ. ಅಲ್ಲ ಅವಳು ಬದಲಾಗಿರೋದು ನೋಡು. ಎರಡಳೆ ಸಾರ ಬೇರೆ ಹಾಕ್ಯಂಡವಳೆ. ಈ ಎರಡಳೆ ಸಾರ ಕೂದಲು ಬೇರೆ ಬಂದೇವೆ. ಅಯ್ಯೋ 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 ಅಮ್ಮ 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 ಅಮ್ಮ. ಅಲ್ಲ ಹೆಂಗೆ ಕಾಣ್ತಾ ಇದ್ದಾಳೆ ನೋಡು. ಸೋಳಿ ಕೂದಲೇನ ನಾನು ಹಾಕ್ಯಂಡಿರ್ಬೇಕು ತಗ. ಹೆಂಗೆ ಬರ್ತಾವ ಕೂದಲು ಹಂಗೆ ಬರಲ್ಲ. ಅಯ್ಯೋ ಬೆಳಗ್ಗೆ ಮಾರಮಂಟಿ ಹೇಳ್ತಿತ್ತು, ನನಗೆ ಇತ್ಲ ಬರೋಕ್ಕೆ ಟೈಮ್ ಆಗಲಿಲ್ಲ. ನಾನು ಒಳಗಿದ್ದೆ ಅಡುಗೆ ಮಾಡ್ತಿದ್ದೆ. ಯಪ್ಪ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಅಡುಗೆ ಮಾಡ್ತಿದ್ದೆ. ಮಾರಮಂಟಿ ಬಂದು ಗಂತು ಕೂದಲು ಬಂದವ ಅಂದ್ಕಣೆ ಜಾನಕಿಗೆ ಯೂಟ್ಯೂಬ್ದಾಗ ಬಂದವೆ ನೋಡಿದೆ ಅಂತ. ಎಲ್ಲಮ್ಮ ನೋಡಿಲ್ಲ ಅಂದೆ, ಅದಕ್ಕೆ ಬಂದೆ ಕಣೆ. ಎಷ್ಟು ಚೆನ್ನಾಗಿದ್ದಾವೆ. ಅದು ಯಾತ ಎಣ್ಣೆ ಹಚ್ಕೊಂಡಿದ್ಲಂತೆ, ಯಾತ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬಂದ್ವಂತೆ ಅಂತ ಹೇಳಿ ಮಾರಮಂಟಿ ನಂತ ಹೇಳ್ತಿತ್ತು ಅಂಜಲಿ ಅಕ್ಕವು. ನೋಡು ಹೆಂಗೆ ಬಂದವೆ. ಯಪ್ಪ 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 ಯಪ್ಪ, ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತೈತೆ. ಮೂನಿ ಹೆಂಗೆ ಬಂದವೆ ಅಪ್ಪ ದೇವ್ರೆ, ಮಾತೆ ಗೊತ್ತಿಲ್ಲ ನನಗೆ. ಕೂದಲು ಬಂದಿರೋದು ನೋಡಿ. ಇನ್ನೆಂಥ ಎಣ್ಣೆ ತಾಯಿ ಅಂಥದ್ದು ಆ ಪಾಟಿ ಹಿಂಗೆ ಕೂದಲು ಬರೋ ಅಂಥದ್ದು ಇನ್ಯಾರು ಎಣ್ಣೆ ತಯಾರು ಮಾಡ್ಕೊಂಡು ಕೊಟ್ಟರು? ಯಾರೋ ನಿಮ್ಮ ರಿಲೇಷನ್ ಯಾರೋ ಕೆಂಪ್ರಾಯ ಅಂಬರಂತೆ ತಂಗಿ ಕೊಟ್ಟಿದ್ದೀವಲ್ಲ ಅವ್ರು ಮೈದ್ನವ್ರು, ಅವನು ತಯಾರು ಮಾಡೋದು ಕಲ್ತವನು ಅವನು. ಅದು ಯಾತ್ರಾಗ ಹಾಕಿ ಎಲ್ಲಾನ ಮಾಡೋದು ಕಲ್ತಾನ ಅವನು. ಸೀಮಂತಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಡು, ಚೆನ್ನಾಗಿ ಕಾಣಿಸ್ತೀಯ. ಕೂದಲು ಬಂದಿರೋದಕ್ಕೂ ಅದಕ್ಕೂ ಸಖತ್ತ ಕಾಣಿಸ್ತೀಯ. ಸೀಮಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ರೆ ಆಯಿತು. ಅಯ್ಯಪ್ಪನ ಅದನ್ನೇ ಹೇಳಿದ್ದು, ಮದುವೆ ಅಂತೂ ನಾವು ಗ್ರ್ಯಾಂಡಾಗಿ ಆಗಲಿಲ್ಲ, ಸೀಮಂತ ಆದ್ರೂ ಜೋರಾಗಿ ಮಾಡ್ತೀನಿ, ಸೀಮಂತ ಮಗು ನಾಮಕರಣ ಎಲ್ಲ ಜೋರಾಗಿ ಮಾಡ್ತೀನಿ ಅಂತೇಳಿ ಹೇಳ್ತಿರುತ್ತೆ. ನಾನು ಬಿಡಪ್ಪತ್ಲಕ್ಕೆ ಸುಮ್ಮನೆ ಏನು ಖರ್ಚು ಅಂತಂದೆ. ಸುಮ್ಮನಿರು ನೀನು, ಅದೆಲ್ಲನ ಈಗ ನಾವು ಖರ್ಚು ಅಂತ ಅನ್ಕೋಬೋದು, ಆದರೆ ಅದ್ರಾಗ ಆಗೋ ಅಷ್ಟು ಖುಷಿ ಇನ್ಯಾವುದ್ರಾಗೂ ಆಗಲ್ಲ. ಖರ್ಚಾದ್ರೂ ಒಂಥರ ನಾವು ಖುಷಿಯಾಗಿ ಇರ್ಬೋದು, ಅದರಷ್ಟು ಖುಷಿ ಯಾವುದೂ ಇರಲ್ಲ ಅಂತ ನನಗೆ ಅಂತ ಹೇಳ್ತಿತ್ತು ಅಯ್ಯಪ್ಪ. ನೀನೇನು ಅದಕ್ಕೆ ಖರ್ಚಾಗುತ್ತೆ ಹಿಂಗೆ ಹಿಂಗೆ ಅಂತ ಯಾವ್ದು ತಿಳ್ಕೊಂಬಕ್ಕೆ ಹೋಗ್ಬೇಡ, ಅದು ಅವತ್ತಿನ ದಿನ ಖುಷಿನೇ ಬೇರೆ ಅಂತ ಹೇಳ್ತಿತ್ತು. ಅದೇ ಮತ್ತು ಇವಾಗ ನಾವು ಯಾವುದೇ ಆಗಲಿ ಬಿಡು, ಖರ್ಚು ಅಂತಂದರೆ ಅದು ಏನೋ ಸುಮ್ಮನೆ ಇದಾಗುತ್ತೆ. ನಾವೆಲ್ಲದಕ್ಕೂ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾವುದ್ರ ಖುಷಿ ಪಡಬೇಕು, ಯಾವುದ್ರ ಸಂತೋಷ ಪಡಬೇಕು, ಯಾವುದ್ರ ಸಂತೋಷ ಸಿಗುತ್ತೆ ನಮಗೆ ಅಂತ ಹುಡುಕ್ಬೇಕು. ಈಗ ಯಾರೇ ಆಗಲಿ, ಈಗ ಒಂದು ಮನೆ ಕಟ್ತಾರೆ, ಒಂದು ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಮಾಡ್ತಾರೆ. ಗೃಹ ಪ್ರವೇಶಕ್ಕೆ ಬಂದರೆ ಎಷ್ಟೋ ಜನ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ, ಚೆನ್ನಾಗಿದೆ ಮನೆ ಅಂತ ಹೇಳಿದಾಗ ನಾವು ಹುಟ್ಟಿದ್ಕೂ ಸಾರ್ಥಕ ಆಯಿತು ನೋಡಿ, ನಾವು ಒಂದು ಮನೆ ಕಟ್ಟಿ ಸಾಧಿಸ್ಬಿಟ್ಟಿವಿ ಅಂತ ಹೇಳಿ ಎಷ್ಟು ಖುಷಿಯಾಗುತ್ತೆ ಜನಕ್ಕೆ. ಹಂಗೆ ಏನಾದರೂ ಒಂದು ಸಂತೋಷನ ಸಿಗುತ್ತೆ. ಅದರಿಂದ ನನ್ನ ಮದುವೆ ಮಾಡೋದ್ರಿಂದ ಆಗಿರ್ಬೋದು, ಸಂಬಂಧಿಕರೆಲ್ಲ ಬರ್ತಾರೆ, ಎಲ್ಲರನ್ನೂ ಮಾತಾಡಿಸಿ ಒಂಥರ ಅದು ಒಂಥರ ಚೆನ್ನಾಗಿ ಹಂಗೂ ಇರುತ್ತೆ ಹಿಂಗೂ ಇರುತ್ತೆ. ಒಬ್ಬೊಬ್ರಿಗೆ ಹಂಗೆ ಬಿಡತ್ಲಾಗೆ ಅಂತ ಹಂಗೆ ಯೋಚನೆ ಮಾಡ್ತಾರೆ. ಅದರಲ್ಲಿ ಸಿಗೋ ಖುಷಿ ಸಂತೋಷನೇ ಬೇರೆ. ಎಲ್ಲರೂ ಬರ್ತಾರೆ, ಸಂಬಂಧಿಕರು ಎಲ್ಲರೂ ಕರಿತೀವಿ, ಸಂತೋಷವಾಗಿ ಎಲ್ಲರೂ ಇಟ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಒಂದು ಕಡೆ ಸೇರಿದಾಗ ಅವರೆಲ್ಲ ಮಾತಾಡಿಕೊಂಡು ಚೆನ್ನಾಗಿ ಮಾಡಿದಾರಪ್ಪ, ಚೆನ್ನಾಗೈತೆ ಅಂತ ಅಂದಾಗ ಒಂಥರ ಖುಷಿ ಆಗುತ್ತಲ್ಲ. ಸಾಕು, ತೀರಾ ಅಷ್ಟು ಗ್ರ್ಯಾಂಡಾಗಿ ಬೇಡ, ಸಿಂಪಲಾಗಿ ಮಾಡಿದ್ರೆ ಆಯ್ತು ಹೇಳು. ಹೋಗೋಣ, ಇಲ್ಲಿ ನೆನ್ಕೊಂಡ್ರು ಅವಳದು ಬಿಲ್ಡಪ್ ಜಾಸ್ತಿ ಆಗುತ್ತೆ. ಇವಾಗ ಕೂದಲು ಬೇರೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಒಳ್ಳೇದಾಗ್ತೈತಿ. ನೋಡು ನಮಗೆ ಅಲ್ಲ, ನೋಡಿ ನಮಗೆ ಬರೀ ಕೆಟ್ಟದ್ದೇ ಆಗ್ತೈತೆ.
ನೋಡಿ ಇಂಥವ್ರಿಗೆ ಬರೀ ಒಳ್ಳೇದಾಗ್ತೈತಲ್ಲ, ಒಂದ್ರ ಮೇಲೊಂದು ಒಳ್ಳೇದಾಗ್ತೈತಲ್ಲ. ಇವಾಗ ನೋಡಿ ನಿನ್ಕಮ್ಮದು ಬೇಡ ಸ್ಯಾನೆ ಹೊತ್ತು, ನನಗಂತೂ ನೋಡೋಕ್ಕಾಗ್ತಿಲ್ಲ ಕಣೆ. ಅಷ್ಟು ಹೊಟ್ಟೆ ಹುರಿದು ಹೋಗ್ತೈತಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಿಲ್ಲದ್ದು ಅಂತೀವಿ, ಆದರೆ ನೋಡಿ ಸುಮ್ಮನೆ ಆಗೋಕ್ಕಾಗಲ್ಲ. ಹೊಟ್ಟೆ ಹುರಿದೋಗುತ್ತೆ. ನಾನು ಹಂಗೆ ಅನ್ಕೊಂತೀನಿ, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬದು ಬೇಡ, ನನ್ನ ಜೀವನ ಆಯಿತು ನಾನು ಆಯಿತು ಅಮ್ಮಂಗೆ ಇರಬೇಕು ಅಂತ ಅನ್ಕೊಂತೀನಿ ಅಂಜಲಕ್ಕ. ಆದರೆ ಆಗೋದೇ ಇಲ್ಲ ಹಂಗೆ. ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. ನೋಡಿ ಹೊಟ್ಟೆ ಹುರಿದೋಗುತ್ತೆ ಜನಕ್ಕೆ. ಹುರ್ಕೊಂಬ್ಲಿ ಬಿಡು, ಹುರ್ಕೊಂಡೋರು ಇದ್ದಷ್ಟು ನಮ್ಗಿನ್ನೂ ಬೆಳಿಬೇಕು ಅನ್ನೋ ಛಲ ಬರುತ್ತೆ. ನಾನು ನೋಡಿ ಹುರ್ಕೊಂಡಷ್ಟು ನಾನು ಇನ್ನೂ ಚೆನ್ನಾಗಿರ್ತೀನಿ ಅದೃಷ್ಟ ಅಕ್ಕ. ನನಗೆ ಹಂಗೆ ಅವ್ರ ಮುಂದೆ ಹುರ್ಕೊಂಬರಿದ್ರಿಗೆ ದೇವರೇ ನಾನು ಚೆನ್ನಾಗಿ ಇಟ್ಟಿರಪ್ಪ, ಇನ್ನೂ ಸ್ವಲ್ಪ ದಿನ ನಾನು ಚೆನ್ನಾಗೆ ಅವ್ರ ಮುಂದೆ ಚೆನ್ನಾಗಿ ಆಗಬೇಕಪ್ಪ ಇನ್ನೂ ಅಂತ ಬಯಸ್ತೀನ. ಅಂತಾರೆ ಹುರ್ಕೊಂಬರಿದ್ರಿಗೆ ನಾನು ನೋಡಿಕ್ಕಿ ನನಗೆ ಕೆಟ್ಟದ್ದು ಬಯಸೋರಿಗೆಲ್ಲ ನಾನು ಅವ್ರ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು ಅಂತ. ಯಾಕಂದ್ರೆ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅದೃಷ್ಟ ಅಕ್ಕ. ಒಳ್ಳೇದಾಗುತ್ತೆ ಬಿಡು. ತಲೆ ಕೆಡಿಸ್ಕೊಬೇಡ, ಏನು ಯಾರಿಗೆ ನೀನೇನು ಅನ್ಯಾಯ ಮಾಡಿಲ್ಲ. ನಿನ್ನಿಂದ ಅವನಿಗೂ ಒಳ್ಳೇದಾಯ್ತು, ಸಂಜುಂಗೂ ನಿನ್ನಿಂದಲೇ ಕಣಮ್ಮ ಒಳ್ಳೇನಾಗಿರೋದು. ಅವನು ನೀನಿಲ್ಲ ಅಂದಿದ್ರೆ ಅವ್ನು ಒಳ್ಳೇನಾಗ್ತಿರ್ಲಿಲ್ಲ, ಅವ್ನ ಜೀವನ ಇಡತ್ತೆ ಏನಾಗದ. ಅದೇ ಹೇಳ್ತಿರೋ ತಾಯಪ್ಪ, ನೀನಿಲ್ಲ ಅಂದಿದ್ರೆ ಜಾನಕಿ ನನ್ನ ಜೀವನ ಏನಾಗೋದು. ನನಗೆ ಅಂಥ ಬುದ್ಧಿ ಇತ್ತು, ನಾನು ಹಂಗಿದ್ದೆ ಹಿಂಗಿದ್ದೆ ಅದೇ ದಿನ ನೆನೆಸ್ಕೊಂತಿರುತ್ತೆ ಪಾಪ. ರಾತ್ರಿ ಆಗ್ತಿದ್ದಂಗೆ ನಾನು ಹಿಂಗಿದ್ದವನು, ನನ್ನ ಕೈಯಾಗ ₹1 ದುಡ್ಡು ನಿಲ್ತಿರ್ಲಿಲ್ಲ. ನಿನ್ನ ಮದುವೆ ಆದಾಗಿಂದನು ನೋಡು ಇದೆಂಥ ಹುಡುಗಿ ಅಂತ ಎಲ್ಲ ನಕ್ಕರು ಆಡ್ಕೊಂಡ್ರು. ನನಗೂ ಇಷ್ಟನೇ ಇರಲಿಲ್ಲ. ನಮ್ಮಮ್ಮಯ್ಯ ಬಲವಂತ ಮಾಡಿ ಆಸ್ತಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮದುವೆ ಮಾಡ್ಕೊಂತು. ಇವತ್ತು ನೋಡು ಅದೇ ಒಳ್ಳೇದಾಯ್ತು ನನಗೆ ಅಂತ ನೆನೆಸ್ಕೊಂತ ಇರುತ್ತೆ. ನಾನು ಏನು ಮಾಡೋಣಪ್ಪ, ನಾನು ಮದುವೆ ಆಗಲ್ಲ, ಅಣ್ಣ ನಾಳೆ ಬರ್ದಾಗ ಮದುವೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ನಮ್ಮಪ್ಪ ನಮ್ಮಮ್ಮನೂ ಹಂಗೆ ಬರೀ ಬಿಡು ನಮ್ಮನ್ನೇ ನೋಡ್ಕೊಂಡಿಲ್ಲ ಇರ್ತಾಳಲ್ಲ, ನಾವಿರೋ ತಕ್ಕ ಏನು ಹೇಳಿ ನೋಡ್ಕೊಂತೀವಿ. ಆಮೇಲೆ ನಾನು ಇಲ್ಲ, ನನಗೆ ಅಡುಗೆ ಮಾಡೋಕೆ ಗೊತ್ತಿರಲಿಲ್ಲ, ನಾನೊಂದು ಲೋಟ ನೀರು ತಂದು ಕುಡಿತಿರ್ಲಿಲ್ಲ ಅದೃಷ್ಟ ಅಕ್ಕ. ಇವತ್ತು ನಾನು ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದೀನಿ. ಎಷ್ಟು ನಾನು ಇವಾಗ ಮದುವೆ ಆದಾಗಿಂದ ನಾನು ಒಳ್ಳೇದಾಗೈತೆ ಗೊತ್ತಾ ನನಗೆ. ಜಾನಕಮ್ಮಂತೆ ಅಂತ ಸೆನಕ್ಕ ಅಂತೈತಿ. ಅಷ್ಟು ಕಣ್ಣೆಸರು ತೆಗಿಸ್ಕೆ ಜಾನಕಿ, ಸ್ವಲ್ಪ ಕಣ್ಣೆಸರು ಹಾಕ್ಸ್ಕೊಬಿಡು. ಯಾರ ತಗನ ಅಜ್ಜರ್ತಾಗೆ ಸ್ವಲ್ಪ ಕಣ್ಣೆಸರು ತೆಗಿಸ್ಕ. ಎಲ್ಲರೂ ಹಂಗೆ ಅಂತಾರೆ, ಎಷ್ಟು ಚೆನ್ನಾಗಿ ಕಾಮ್ತೀಯಾ ಎಷ್ಟು ಚೆನ್ನಾಗಿ ಕಾಮ್ತೀಯಾ ಅಂತಾರೆ. ಪ್ರೆಗ್ನೆಂಟ್ ಬೇರೆ ಇದೆಯಲ್ಲ, ಅದಕ್ಕೆ ಕಣ್ಣೆಸರು ಹಾಕಿಸ್ಕೊಬಿಡು. ಸರಿ ಆಯಿತು ಅದೃಷ್ಟ ಅಕ್ಕ, ಹಂಗೆ ಮಾಡ್ತೀನಿ. ಸಾಯಂಕಾಲಕ್ಕೆ ಸ್ವಲ್ಪ ಕಣ್ಣೆಸರು ಹಾಕಿಸ್ಕೊಂಬತ್ತೀನಿ. ಎಲ್ಲರೂ ಹಂಗೆ ಅಂತಾರಲ್ಲ, ಅಯ್ಯೋ ಊರಾಗೆಲ್ಲ ಹಂಗೆ ಅಂತಾರೆ, ಅಯ್ಯೋ ಜಾನಕಮ್ಮ ಕೂದಲು ಬಂದವೆ, ಎಂತ ಚೆನ್ನಾಗಿ ಕಾಮುತ್ತೆ ಅಂತಾರೆ ಎಲ್ಲಾನ. ಫಾಸ್ಟು ಕಣ್ಣಸ್ರು ಹಾಕಿಸ್ಕ. ಹಾಕಿಸ್ಕೋಬೇಕು. ಬಾ ನಗಕಾಯಿ ಕುಕ ಬಾ. ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗುತ್ತೆ ಎಂಬುದು ಇದಕ್ಕೆ. ಮತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತೆ ಎಂಬುದು ಎಷ್ಟು ಸತ್ಯನೋ, ಹಂಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಎಂಬುದು 100ಕ್ಕೆ 100 ಸತ್ಯ ಕಣಮ್ಮ. ನೀನು ಒಳ್ಳೇದು ಮಾಡಿರೋದಕ್ಕೆ ಇವತ್ತು ಒಳ್ಳೇದಾಗಿರೋದು. ಮೊದಲೇ ನೀನು ಒಂಥರ ಮುಗ್ಧ ಮನಸ್ಸು, ಮಗು ಮನಸ್ಸು ಥರ ಇತ್ತು. ಯಾರಿಗೂ ನೀನು ಕೆಟ್ಟದ್ದು ಬಯಸೋದಾಗಲಿ ಕೆಟ್ಟದ್ದು ಮಾಡೋದಾಗಲಿ ಏನೂ ಮಾಡಿಲ್ಲ. ಅದಕ್ಕೆ ಈಗಲೂ ಚೆನ್ನಾಗಿದೆಯಾ ಕಣಮ್ಮ ನೀನು. ನಾವು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ, ಒಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂತಂದರೆ ಒಳ್ಳೇದಾಗೇ ಆಗುತ್ತೆ. ನೋಡು ಇವತ್ತು ಎಷ್ಟು ಚೆನ್ನಾಗಿ ನೀನು ಕಾಣ್ತಾ ಇದೆಯಾ. ನಿಜವಾಗ್ಲೂ ನಿನಗೆ ಎಲ್ಲ ಒಳ್ಳೇದಾಗೈತೆ ಜಾನಕಿ. ತುಂಬ ಅದೃಷ್ಟ ಮಾಡಿದ್ಯಾ ನೀನು. ಅದು ಅದೃಷ್ಟ ಅನ್ನೋದು ಕೈ ಹೆಂಗಂದರೆ, ಅದು ಹುಡ್ಕೊಂಡು ಹೋಗ್ಬಾರ್ದು ನಾವು, ಅದು ತಾನಾಗಿ ತಾನು ಬರಬೇಕು. ನಾವು ಹುಡ್ಕೊಂಡು ಹೋಗ್ಬೇಕು. ನನಗೆ ಹಿಂಗಾಗುತ್ತೆ, ನನಗೆ ಅದೃಷ್ಟ ಬಂದುಬಿಡುತ್ತೆ, ನನಗೆ ಅದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ಒಳ್ಳೇದಾಯ್ತು ಅಂತ ನಾವು ಯಾವತ್ತೂ ಹುಡ್ಕೊಂಡು ಹೋಗ್ಬಾರ್ದು. ನಾವು ಅದೃಷ್ಟನ ತಾನಾಗಿ ತಾನು ನಮ್ಗೆ ಬರಬೇಕು. ಅದು ನಮ್ಮನ್ನು ಹುಡ್ಕೊಂಡು ಬಂದ್ರೇ ಅದು ಅದೃಷ್ಟ ಅನ್ನೋದು ನಮ್ಮ ಪಾಲಿಗೆ ದಕ್ಕೋದು ಯಾವುದೇ ಆಗಲಿ. ನನಗಂತೂ ಕೂದಲು ಬಂದಿರೋದಕ್ಕೆ ತುಂಬ ಜನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಇದ್ದಾರೆ. ನನಗೂ ಹಂಗೆ ತುಂಬ ಖುಷಿ ಆಯಿತು. ತಾರು ಅಂಜಲಿ ಬೇರೆ ನೋಡೋದ್ರು, ಏನು ಅನ್ಕೊಂತಾರೋ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನೋಡಿ ಅಂದರೆ ಹೊಟ್ಟೆ ಹುರ್ಕೊಳ್ಳೋರು ಇದ್ದಾರೆ, ಹುರ್ಕೊಂಡ್ರು ಪರವಾಗಿಲ್ಲ. ನಾನು ನೋಡಿ ಹುರ್ಕೊಂಡವ್ರು ಇದ್ದಷ್ಟು, ಶತ್ರುಗಳು ಇದ್ದಷ್ಟು ನಾನು ಇನ್ನೂ ಬೆಳಿತೀನಿ. ಈ ಜಾನಕಿ ಯಾವ ಲೆವೆಲಿಗೆ ಬರ್ತಾಳೆ, ಹೆಂಗಿದ್ದವಳು ಹೆಂಗಾದ್ಲು ಅಂತೇಳಿ ಎಲ್ಲ ಬಾಯಿ ಮೇಲೆ ಬೆಳ್ಳಿಕೊಂಡು ನೋಡಬೇಕು. ಆ ರೀತಿ ನಾನು ಚೆನ್ನಾಗಿ ಬೆಳಿತೀನಿ. ಎಲ್ಲರ ಎದುರಿಗೂ ನಾನು ಚೆನ್ನಾಗಿರ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.